ಅದನ್ನು ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡಿ ಅದಕ್ಕೆ ಏನು ತೀರ್ಮಾನ ಮಾಡಬೇಕು ಅದನ್ನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಕ್ರಮ ತಗೊಳ್ತೇವೆ. ವೀರಾಪುರದಲ್ಲೂ ಕೂಡ ಕೊತ್ತಳಿ ನಿರ್ಮಾಣ ಕಾರ್ಯ ಬಿದ್ದಿರುವಂಥದ್ದು ಅರ್ಧಕ್ಕೆ ನಿಂತಿದೆ. ಯಾಕೆ ಸರ್ಕಾರ ಮುತುವರ್ಜಿ ವಹಿಸ್ತಾ ಇಲ್ಲ? ಅದು ನನಗೆ ಗಮನದಲ್ಲಿರಲಿಲ್ಲ. ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಈ ಬಾರಿ ಹಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾಕೆಂದರೆ ಈಗ ಬಡ್ಜೆಟ್ನಲ್ಲಿ ಅದಕ್ಕೆ ಪ್ರೊವಿಷನ್ ಮಾಡಬೇಕು. ಬರುವಂಥ ಮಾರ್ಚ್ ಬಡ್ಜೆಟ್ನಲ್ಲಿ ಅದಕ್ಕೆ ಹಣ ಕೊಡಿಸೋದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇನೆ. ಅಲ್ಲ, ಯಾರು ಅದರಲ್ಲಿ ಸಿಕ್ಕಾಕ್ಕೊಂಡು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ತತ್ಕ್ಷಣ ನಾವು ಅದಕ್ಕೆ ಕ್ರಮ ತಗೊಂಡು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಅವರು ಯಾವ ರೀತಿ ಮೋಸ ಮಾಡಿದ್ದಾರೆ ಜನಗಳಿಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಭಾಳಷ್ಟು ಕಡೆ ನಾವು ಕೇಸ್ಗಳು ಮಾಡಿದ್ದೇವೆ. ಇಲ್ಲಿಯೂ ಏನಾದರೂ ತುಮಕೂರು ಜಿಲ್ಲೆಯಲ್ಲಿ ಅಂಥದ್ದು ಆಗಿದ್ದರೆ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ. ತಮಗೆ ಗೊತ್ತಿದ್ದಾಗೆ ತಿಪ್ಟೂರಿನಲ್ಲಿ ಒಂದು ಲೇಡಿ ಸೂಸೈಡ್ ಮಾಡಿಕೊಂಡ್ರು. ಇಲ್ಲಿ ಕೂಡ ಅದೇ ರೀತಿ ಒಂದೆರಡು ಇನ್ಸಿಡೆಂಟ್ಗಳಾಯಿತು. ಅದಕ್ಕೆಲ್ಲ ಕ್ರಮ ತೊಗೊಂಡಿದ್ದೀವಿ. ನಾವು ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡಿಕೊಂಡು ಅವರಿಗೆಲ್ಲ ಏನು ಕಾನೂನು ಪ್ರಕಾರ ಕ್ರಮ ತೊಗೋಬೇಕು ಅದೆಲ್ಲ ತೊಗೊಂಡಿದ್ದೀವಿ. ಆದರೆ ಇಡೀ ರಾಜ್ಯದಲ್ಲಿ ಅಂಥ ಘಟನೆಗಳು ನಡೆದಾಗೆ ನಾವು ತಡಿಬೇಕು. ಅದು ತಡೆಯೋದಕ್ಕೆ ನಮಗೆ ಮೊದಲೇ ಗೊತ್ತಾಗೋದಿಲ್ಲ. ಮಾನಿಟ್ರ್ ನಾವು ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ಬಂದಾಗ ಅಷ್ಟೇ ಮಾಡ್ತಾರೆ. ಇಲ್ಲದೇ ಇದ್ದರೆ ಅವರು ಮಾನಿಟ್ರ್ ಮಾಡೋಕ್ಕಾಗೋದಿಲ್ಲ. ಗೈಡ್ಲೈನ್ಸ್ ಇದೆ, ಗೈಡ್ಲೈನ್ಸ್ ಎಲ್ಲವೂ ಕೂಡ ಇದೆ. ಮೈಕ್ರೋ ಫೈನಾನ್ಸಿಗೆ ಯಾವ ರೀತಿ ಮಾಡಬೇಕು ಅಂತ ಗೈಡ್ಲೈನ್ಸ್ ಸರ್ಕಾರದಲ್ಲಿದ್ದರೆ ಅದನ್ನು ಉಲ್ಲಂಘನೆ ಮಾಡೋದು ತಾನೇ ನಮಗೆ ಬಂದಿರೋದು ಸಮಸ್ಯೆ. ಅದನ್ನು ಉಲ್ಲಂಘನೆ ಮಾಡಿ ಯಾವುದೇ ರಿಜಿಸ್ಟ್ರಿ ಇರೋದಿಲ್ಲ, ಅವ್ರಿಗೆ ಯಾವುದೇ ಆಥರೈಸೇಷನ್ ಇರೋದಿಲ್ಲ, ಲೈಸೆನ್ಸಸ್ ಇರೋದಿಲ್ಲ, ಅಂಥವ್ರು ಮಾಡ್ತಾರೆ. ಅದನ್ನು ನಾವು ನಮಗೆ ಗಮನಕ್ಕೆ ಬಂದರೆ ನಾವು ಕ್ರಮ ತಗೊಳ್ತೀವಿ. ಯಾರು ಮೋಸ ಮಾಡಿಕೊಂಡು ಈಗ ಯಾಕೆಂದರೆ ಜನ ಪಾಪ ಇನ್ನೋಸೆಂಟ್ ಜನ ಹೋಗಿ ಹಣ ಹೂಡಿಕೆ ಮಾಡ್ತಾರೆ. ಅದನ್ನು ಮೋಸ ಮಾಡಿದಾಗ ಅಷ್ಟೇ ನಮಗೆ ಗೊತ್ತಾಗುತ್ತೆ. ನಮಗೆ ಅದು ನಮಗೆ ಗೊತ್ತಾಗೋದಿಲ್ಲ. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಮಾಡಬೇಕಾಗುತ್ತೆ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.